ನಾನು ಇತ್ತೀಚೆಗೆ ವಿಡಿಯೋ ಹಾಕಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಒಂದು 100 ಲೈಕ್ಸ್ ಮಾಡಿ ಅಥವಾ 200 ಲೈಕ್ಸ್ ಮಾಡಿ ಅಂತ ಹೇಳ್ತಾ ಇದ್ದೆ. ಬಟ್ ಈ ವಿಡಿಯೋಗೆ ಲೈಕ್ಸ್ ಮಾಡಿ ಅಂತ ಹೇಳಲ್ಲ. ಯಾಕಂದರೆ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಇವನಿದು ಅಮೌಂಟ್ ಯಾವಾಗ ಬರುತ್ತೆ, 3 ತಿಂಗಳು ಪೆಂಡಿಂಗ್ ಅಮೌಂಟ್ ಅಂತ. ಸೊ ಅದರಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದೆ, ಜೆನ್ಯೂನ್ ಇನ್ಫಾರ್ಮೇಷನ್, ಅದ್ರ ಪ್ರಕಾರನೇ ನಿಮಗೆ ಅಮೌಂಟ್ ಇವತ್ತು ರಿಸೀವ್ ಆಗಿದೆ. ಈ ವಿಡಿಯೋಗೆ ನಾನು ಲೈಕ್ ಮಾಡಿ ಅಂತ ಕೇಳಲ್ಲ. ನಾನು ಕೊಟ್ಟ ಅಪ್ಡೇಟ್ ಪ್ರಕಾರನೇ ನಿಮಗೆ ಹಣ ರಿಸೀವ್ ಆಗಿದೆ. ಇವತ್ತು 3 ಕಂತಿನ ಹಣ 9,000 ಒಟ್ಟಿಗೆ ರಿಸೀವ್ ಆಗಿದೆ. ಸೊ ಹಾಗಾಗಿ ಲೈಕ್ ಮಾಡೋ ಆಪ್ಷನ್ ಕೂಡ ನಿಮಗೆ ಬಿಡ್ತೀನಿ. ಎಷ್ಟು ಜನ ಲೈಕ್ ಮಾಡ್ತೀರಾ ಅಂತ ನೋಡ್ತೀನಿ. ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಸಪೋರ್ಟ್ ಮಾಡಿ. ಹೈ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಕೂಡ ಬೆಳಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಯುವನಿಧಿ ಪೆಂಡಿಂಗ್ ಅಮೌಂಟು ಕ್ಲಿಯರ್ ಆಗಿದೆ. ಅಂದರೆ ಎಲ್ಲರ ಖಾತೆಗೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಎಷ್ಟು ಕಂತಿನ ಹಣ ಬಂದಿದೆ, ನಮಗೆ 3 ಕಂತಿನ ಹಣ ಬರಬೇಕಿತ್ತು, 9,000 ರೂಪಾಯಿ ಬಂದಿದೆಯಾ ಅಥವಾ ಬೇರೆಯವರಿಗೆ ಎಷ್ಟು ಬಂದಿದೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ನಿನ್ನೆ ಕೂಡ ಒಂದು ವಿಡಿಯೋನ ನಾನು ಹಾಕಿದ್ದೆ, ಯುವನಿಧಿ ಅಮೌಂಟ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ. ಅದರಲ್ಲಿ ಹೇಳಿದ್ದೆ ನಾನು ಗುರುವಾರದ ಒಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ಮಿನಿಮಮ್ ಒಂದು ವಾರದ ಒಳಗಡೆ ಬರುತ್ತೆ ಅಂದ್ಕೊಳ್ಳೋಣ, ನೋಡೋಣ ಯಾವಾಗ ಬರುತ್ತೆ ಅಂತ. ಸೊ ಹೇಳಬೇಕು ಅಂದರೆ ಇವತ್ತು ಬೆಳಗ್ಗೆಯಿಂದನೇ 6 ಗಂಟೆಯಿಂದನೇ ಅಮೌಂಟ್ ಬೆಳಗ್ಗೆ 6 ಗಂಟೆಯಿಂದ ಬರೋದಕ್ಕೆ ಶುರು ಆಗಿದೆ. ಸೊ ಪೆಂಡಿಂಗ್ ಇರೋ ಎಲ್ಲ ಅಮೌಂಟ್ ಕೂಡ ಕ್ಲಿಯರ್ ಆಗಿದೆ. ಎಷ್ಟು ತಿಂಗಳು ಹಣ ಬಂದಿದೆ ಅನ್ನೋದ್ರ ಜೊತೆಗೆ ನಿಮ್ಮದೊಂದು ಒಂದಷ್ಟು ಪ್ರಶ್ನೆಗಳು ಕಮೆಂಟ್ಗಳಲ್ಲಿ ತಿಳಿಸಿದ್ರಿ ಅಲ್ವಾ, ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾನು ಇವತ್ತು ಆನ್ಸರ್ ಮಾಡ್ತೀನಿ. ನಿಮ್ಮ ಕ್ವಶನ್ ಆನ್ಸರ್ ಕೂಡ ಇವತ್ತಾಗುತ್ತೆ. ಹಾಗೆ ಬೇರೆ ಯಾರಿಗಾದರೂ ಏನಾದರೂ ಡೌಟ್ ಇತ್ತು ಅಂದರೆ ಈ ವಿಡಿಯೋ ಕೆಳಗಡೆ ನಿಮ್ಮ ಡೌಟ್ನ ನೀವು ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಅಮೌಂಟ್ ಎಷ್ಟು ತಿಂಗಳದ್ದು ಬಂದಿದೆ, ಯಾವಾಗಲಿಂದ ಬಂದಿದೆ, ಮತ್ತು ಯಾರಿಗೆ ಇಲ್ಲಿವರೆಗೂ ಬಂದಿಲ್ಲ, ಈ ಕ್ಷಣದವರೆಗೂ ಕೂಡ ವಿಡಿಯೋ ನೋಡ್ತಾ ಇದ್ದೀನಿ, ನನಗೆ ಹಣ ಬಂದಿಲ್ಲ ಅಂದರೆ ನೀವೇನು ಮಾಡಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ. 6:52ಕ್ಕೆ ಅಮೌಂಟ್ ಕ್ರೆಡಿಟ್ ಆಗಿದೆ, ಒಂದು ಕಂತಿನ ಹಣ ಬಂದಿದೆ. ಅದಾದ ನಂತರ ಮತ್ತೊಬ್ಬರು ಕ್ರೆಡಿಟ್ ಆಗಿರೋಂಥ ಮೆಸೇಜನ್ನ ಹಾಕಿದ್ದಾರೆ. ಸುಮಾರು ಜನಕ್ಕೆ ಇವತ್ತು ಅಮೌಂಟ್, ಬಹಳ ಜನಕ್ಕೆ ಇವತ್ತು ಅಮೌಂಟು ಕ್ರೆಡಿಟ್ ಆಗಿದೆ. ಇದರಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಕೆಲವರಿಗೆ ಒಂದು ಕಂತಿನ ಹಣ ಬಂದಿದ್ರೆ ಮತ್ತೆ ಕೆಲವರಿಗೆ 2 ಕಂತಿನ ಯುವನಿಧಿ ಪೆಂಡಿಂಗ್ ಅಮೌಂಟು ಕ್ರೆಡಿಟ್ ಆಗಿದೆ. ಮತ್ತೆ ಕೆಲವರು ನಮಗೆ 3 ತಿಂಗಳದು ಮೇ, ಜೂನ್, ಜುಲೈ ಒಟ್ಟು 3 ತಿಂಗಳದು 9,000 ರೂಪಾಯಿ ಬಂದಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಕೆಲವು ಸ್ಕ್ರೀನ್ಶಾಟ್ 2 ತಿಂಗಳದು ಒಟ್ಟಿಗೆ ಬಂದಿರೋದು ಹಾಕಿದ್ದೀನಿ. ಸ್ವಲ್ಪ ಗ್ಯಾಪ್ ಆದಮೇಲೆ ಅಥವಾ ಕೆಲವರು ಮೆಸೇಜ್ ಡಿಲೀಟ್ ಮಾಡಿಬಿಟ್ಟಿರ್ತಾರಲ್ವ, ಸೊ ಹಾಗಾಗಿ 2 ತಿಂಗಳು ಬಂದಿರೋ ಅಮೌಂಟು ಸಿಕ್ಕಿಲ್ಲ, ಅಂದರೆ ಸ್ಕ್ರೀನ್ಶಾಟ್ ಸಿಕ್ಕಿಲ್ಲ. ಬಟ್ ಭಾಳಷ್ಟು ಜನಕ್ಕೆ 2 ತಿಂಗಳದು ಬಂದಿದೆ, 3 ತಿಂಗಳದು ಬಂದಿದೆ. ನಂದೊಂದು ರಿಕ್ವೆಸ್ಟ್ ಗೊತ್ತಲ್ವ ನಿಮಗೆ, ನಿಮಗೇನಾದರೂ ಅಮೌಂಟ್ ಬಂದಿತ್ತು 2 ತಿಂಗಳದು ಅಥವಾ 3 ತಿಂಗಳದು ಅಂದರೆ ದಯವಿಟ್ಟು ಅದನ್ನ ಕಮೆಂಟಲ್ಲಿ ಮಾಡಿ. ಇನ್ನೂ ಅಮೌಂಟ್ ಬಂದಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಹಾಗೆ ಇವತ್ತು ಬೆಳಗ್ಗೆಯಿಂದ ಅಮೌಂಟ್ ಸ್ಟಾರ್ಟ್ ಆಗಿರೋದ್ರಿಂದ 2.5 ಲಕ್ಷ ಜನ ಇದ್ದಾರೆ. ಎಲ್ಲರಿಗೂ ಒಂದೇ ದಿನ ಆಗಲ್ಲ ಅಲ್ವಾ. ಸೊ ಫೈಲ್ಗಳು ಮೂವ್ ಆದಂಗೆ ಒಬ್ಬೊಬ್ಬರಿಗೆ ಬರುತ್ತೆ. ಅಂದರೆ ಒಂದೊಂದು ಫೈಲಲ್ಲಿ ನೇಮ್ ಇರೋವಂಥವ್ರಿಗೆ ಬರುತ್ತೆ. ಎಲ್ರಿಗೂ ಕೂಡ ಅಮೌಂಟ್ ಬರುತ್ತೆ, ಅದ್ರ ಬಗ್ಗೆ ಏನೂ ಡೌಟ್ಸ್ ಇಲ್ಲ. ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಅದನ್ನೆಲ್ಲ ಸ್ಕ್ರೀನ್ಶಾಟ್ ತೆಗಿಯೋಕ್ಕಾಗಲಿಲ್ಲ, ಸಾರಿ ಅದಕ್ಕೆ. ಯಾಕಂದರೆ ನಿಮ್ಗೆ ಏನು ಪ್ರೂಫ್ ಬೇಕು, ಅದಕ್ಕೆ ಎಷ್ಟು ಪ್ರೂಫ್ ಸಿಗುತ್ತೋ ಅಷ್ಟನ್ನಂತೂ ಹಾಕಿದ್ದೀನಿ. ಎಲ್ಲನೂ ಕವರ್ ಮಾಡೋಕ್ಕಾಗಿಲ್ಲ. ಸ್ಕ್ರೀನ್ಶಾಟ್ ತೆಗೆದು ಮತ್ತೆ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ನಂಗೆ ಸ್ವಲ್ಪ ಟೈಮ್ ಹೆಚ್ಚಿಗೆ ಆಗುತ್ತೆ. ನನಗೆ ಸ್ವಲ್ಪ ಪಾಪು ಇರೋದ್ರಿಂದ ಕೆಲಸ ಎಲ್ಲ ಇರುತ್ತಲ್ವ, ಸೊ ಹಾಗಾಗಿ ಬೇಗ ಎಷ್ಟಾಗುತ್ತೋ ಅಷ್ಟು ಸ್ಕ್ರೀನ್ಶಾಟ್ಗಳನ್ನ ಹಾಕಿ ಕವರ್ ಮಾಡ್ತಾ ಇದ್ದೀನಿ. 100% ಅಮೌಂಟ್ ಬಿಡುಗಡೆ ಆಗಿದೆ. ಕೆಲವರಿಗೆ 3 ಕಂತು ಬಂದಿದೆ, ಕೆಲವರಿಗೆ 2 ಕಂತಿನ ಹಣ ಬಂದಿದೆ, ಮತ್ತು ಕೆಲವರಿಗೆ 1 ಕಂತಿನ ಹಣ ಬಂದಿದೆ. ಈಗ ನಮ್ಮದು ಜೂನ್ ಮಾತ್ರ ಬಂದಿದೆ, ಜುಲೈ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಬರುತ್ತೆ. ಇವತ್ತು ಸಂಜೆ ಬೇಕಿದ್ರೂ ಬರಬಹುದು, ಅಥವಾ 2 ದಿನ ಆದಮೇಲೆ ಬರಬಹುದು, ಅಥವಾ ನಿಮ್ಗೆ ಒಂದು 5 ನಿಮಿಷ ಆಗಿದ ತಕ್ಷಣವೇ ಅಮೌಂಟ್ ಬರಬಹುದು. ವೆಯ್ಟ್ ಮಾಡಿ, ಖಂಡಿತ ಬಂದೇ ಬರುತ್ತೆ. ಓಕೆನಾ, ಇದು ಅಫಿಷಿಯಲ್ ಇನ್ಫಾರ್ಮೇಷನು. ನಿನ್ನೆ ಕೂಡ ನಾನು ನಿಮಗೆ ಪ್ರೂಫ್ ಸಮೇತ ಹಾಕಿದ್ದೆ. ಆ ಆಡಿಯೋದಲ್ಲಿ ಅವ್ರು ಹೇಳಿದ್ದಾರೆ ಥರ್ಸ್ಡೇ ಒಳಗಡೆ ಬರುತ್ತೆ ನೋಡಿ ಅಮೌಂಟ್. ಸೊ ಅದೇ ರೀತಿಯಾಗಿ ಅಮೌಂಟು ಬಂದಿದೆ. ತುಂಬಾ ಖುಷಿ ಆಯಿತು. ಅಂದರೆ ನಾನು ಏನೋ ವಿಡಿಯೋ ಹಾಕ್ತೀನಿ ಅಂದರೆ ತುಂಬ ಜನ ಹೇಳ್ತೀರಾ, ಮೇಡಮ್ ನಿಮ್ಮ ವಿಡಿಯೋಗೋಸ್ಕರ ಕಾಯ್ತಾ ಇರ್ತೀವಿ, ದಿವ್ಯಾ ನಿಮ್ಮ ವಿಡಿಯೋಗೋಸ್ಕರ ಕಾಯ್ತಾ ಇರ್ತೀವಿ, ನಿಮ್ಮ ವಿಡಿಯೋ ಮೇಲೆ ನಂಬಿಕೆ ಇದೆ ಅಂತ. ಅವ್ರು ನನ್ನ ಏನೋ ಒಂದು ಇನ್ಫಾರ್ಮೇಷನ್ ಕೊಟ್ಟಿತ್ತು, ಇವತ್ತು ಕೂಡ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಇವತ್ತು ನಿಮ್ಮ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿದೆ. ಒಂದಷ್ಟು ಸ್ಕ್ರೀನ್ಶಾಟ್ ತೆಗೆದಿದ್ದೀನಿ. ಆ ಕ್ವಶನ್ಸ್ಗಳಿಗೆ ಆನ್ಸರ್ನ ಮಾಡಿಬಿಡ್ತೀನಿ. ಮೊದಲನೇ ಕಮೆಂಟ್ ಬಂದು 6,000 ಕ್ರೆಡಿಟ್ ಆಗಿದೆ, ಹಾವೇರಿ ಡಿಸ್ಟಿಕ್ ಅಂತ. ಥ್ಯಾಂಕ್ ಯು ಸರ್, ನೀವು ಮೆಸೇಜ್ ಮಾಡಿರೋದಕ್ಕೆ. ನೆಕ್ಸ್ಟ್ ಬಂದು ದಿವ್ಯಾ ಮೇಡಮ್ ವೇಟಿಂಗ್ ಮಾಡ್ತಾ ಇದ್ದೀನಿ ನಿಮ್ಮ ವಿಡಿಯೋಸ್ಗೆ, ಮೇ ಮಂತ್ ಅಮೌಂಟ್ ನಾಟ್ ಕ್ರೆಡಿಟೆಡ್ ಅಂತ ಇವ್ರು ನೆನ್ನೆ ಕಮೆಂಟ್ ಮಾಡಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ನಿಮಗೂ ಬಂದಿರುತ್ತೆ, ಒಂದ್ಸಲ ನೋಡಿ. ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ, ಬರುತ್ತೆ. ನೆಕ್ಸ್ಟ್ ಅದ್ರ ಕೆಳಗಡೆ ಬೀದರ್ ಡಿಸ್ಟಿಕ್ ಒಂದು ಅಮೌಂಟ್ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಸ್ಟಿಲ್ ವೇಟಿಂಗ್ ಮ್ಯಾಮ್, ಮೇ, ಜೂನ್, ಜುಲೈ ಖಂಡಿತವಾಗ್ಲೂ ಬರುತ್ತೆ. ಇವತ್ತು ಬೆಳಗ್ಗೆಯಿಂದ ಅಮೌಂಟು ರಿಸೀವ್ ಆಗ್ತಾ ಇದೆ. ಮೇ ಮಂತ್ ಅಮೌಂಟ್ ಟುಡೇ ಬೆಳಗ್ಗೆ ಬಂತು ಬೀದರ್ ಡಿಸ್ಟಿಕ್ ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ. ಮೇಡಮ್ ಜೂನ್ ಮತ್ತು ಜುಲೈ ನಾಟ್ ಕ್ರೆಡಿಟೆಡ್ ಬರುತ್ತೆ ಸರ್, ವೆಯ್ಟ್ ಮಾಡಿ. ಮೇ ಮಂತ್ ಅಮೌಂಟ್ ನಾಟ್ ಕ್ರೆಡಿಟೆಡ್ ಇವತ್ತಿಂದ ಬರ್ತಾ ಇದೆ ಸರ್. ಜಸ್ಟ್ ಕ್ರೆಡಿಟ್ ಅಮೌಂಟ್ 3K ಬಿಜಾಪುರ್ ಡಿಸ್ಟಿಕ್ ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಇವ್ರದ್ದು ಕಮೆಂಟ್ ಚೆನ್ನಾಗಿದೆ. ಆಗಸ್ಟ್ ಮಂತ್ ಪ್ರೆಸೆಂಟ್ ಸ್ಟೇಟಸ್, ಇವ್ರ ಅಪ್ಲಿಕೇಶನ್ ವಿಲ್ ಕಂಪ್ಲೀಟ್ 180 ಡೇಸ್ ಅಂತ ತೋರಿಸ್ತಾ ಇದೆ. ಏನು ಮಾಡಬೇಕು ಅಕ್ಕ ಸ್ವಲ್ಪ ತಿಳಿಸಿ. ಜೂನ್ ಜುಲೈ DBT ಪುಷ್ಡ್ ಆಗಿದೆ ಅಂತ. ಸದ್ಯಕ್ಕೆ ನಿಮಗೆ ಮೇ ಮಂತು, ಜೂನ್ ಜುಲೈ ಅಮೌಂಟು ಬರ್ತಾ ಇದೆ, ಅದ್ರ ಬಗ್ಗೆ ಮಾತ್ರ ಗಮನ ಕೊಡಿ. ಆಗಸ್ಟ್ ಇನ್ನೂ ನಡೀತಾ ಇದೆ, 12ನೇ ತಾರೀಕು, ಇನ್ನು 31ನೇ ತಾರೀಕುವರೆಗೂ ನಮಗೆ ಟೈಮ್ ಇದೆ. ಈಗ ಅದ್ರ ಪ್ರತಿಯೊಬ್ಬರಿಗೂ ಕೂಡ ಹಾಗೆ ಅಮೌಂಟ್ ಅದನ್ನ ಇಗ್ನೋರ್ ಮಾಡಿ. ನೆಕ್ಸ್ಟ್ ಮ್ಯಾಮ್ ನಮ್ಮದು ಹಾಸನ ಡಿಸ್ಟ್ರಿಕ್ಟ್ ಮೇ ಮಂತ್ ಅಮೌಂಟ್ ಇನ್ನೂ ರಿಸೀವ್ ಆಗಿಲ್ಲ, ಬರುತ್ತೆ ಸರ್. ಅಮೌಂಟ್ ಇವತ್ತು ಬೆಳಗ್ಗೆಯಿಂದನೇ ಬರೋಕ್ಕೆ ಸ್ಟಾರ್ಟ್ ಆಗಿದೆ.
ವಿಡಿಯೋ ಕಂಪ್ಲೀಟ್ ಇದೇ ಮೆಸೇಜ್ ಇರುತ್ತೆ. ನಾನು ಇದಕ್ಕೆ ಇವತ್ತು ಅಮೌಂಟ್ ಬರ್ತಾ ಇದೆ ಅಂತಲೇ ಹೇಳ್ತಾ ಇದ್ದೀನಿ. ಮ್ಯಾಮ್ ಇನ್ನೂ ಒಂದು ಸಲನೂ ಅಮೌಂಟ್ ಬಂದಿರೋ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೋದಾ? ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕೆ ಟ್ರೈ ಮಾಡಿ, ತೊಗೊಂತು ಅಂದರೆ ಕೊಡಿ. ಇನ್ನೂ ತೊಗೊತಾ ಇಲ್ಲ ಅಂದರೆ 23, 24 ಈ ಟೈಮಲ್ಲಿ ಕೊಡಿ. ಅಂದರೆ ಸೆಲ್ಫ್ ಡಿಕ್ಲರೇಷನ್ ಲಾಸ್ಟ್ ಇರುತ್ತಲ್ಲ, ಆಗ ಖಂಡಿತವಾಗ್ಲೂ ತಗೊಳುತ್ತೆ. ನೆಕ್ಸ್ಟ್ 2 ಮಂತ್ಸ್ ಅಮೌಂಟ್ ರಿಸೀವ್ಡ್ ಮ್ಯಾಮ್, ಮೇ ಆ್ಯಂಡ್ ಜೂನ್. ಥ್ಯಾಂಕ್ಸ್ ಮ್ಯಾಮ್, ನೀವು 100% ನಿಜ ಹೇಳ್ತೀರಾ ಮ್ಯಾಮ್ ಅಂತ. ತುಂಬ ಖುಷಿ ಆಯಿತು ನನ್ನ ಮೇಲೆ ಇಷ್ಟು ಭರವಸೆ ಇಟ್ಟಿರೋದಕ್ಕೆ. ಹಾಗೆ ನನ್ನ ವೀಡಿಯೋಸ್ಗಳನ್ನ ನೀವು ನೋಡ್ತಿರಲ್ಲ, ಅದೇ ನನ್ನ ಖುಷಿ. ದಿವ್ಯಾ ಮೇಡಮ್, ಮೇ ಮಂತ್ ಅಮೌಂಟ್ ಕ್ರೆಡಿಟ್ ಆಗಿದೆ, ವಿಡಿಯೋ ಮಾಡಿ ಇದರ ಬಗ್ಗೆ. ಸರ್ ಬೆಳಗ್ಗೆನೇ ವಿಡಿಯೋ ಮಾಡಬೇಕು ಅಂದ್ಕೊಂಡೆ, ತುಂಬ ಕೆಲಸ ಇತ್ತು, ಪಾಪ ಬೇರೆ ಇದ್ದ, ವಿಡಿಯೋ ಮಾಡೋಕೆ ಕಷ್ಟ ಆಯಿತು. ಈಗ ಅವ್ನ ಮಲಗಿಸಿ ವಿಡಿಯೋ ಮಾಡ್ತಾ ಇದ್ದೀನಿ. 2 ಮಂತ್ ಅಮೌಂಟು ಬಂದಿದೆ, ಕೆಲವರಿಗೆ 3 ಮಂತ್ ಅಮೌಂಟ್ ಬಂದಿದೆ. ಗುಡ್ ಜಾಬ್ ಮೇಡಮ್, ನೈಸ್ ವಿಡಿಯೋ, ಥ್ಯಾಂಕ್ ಯು ಸರ್. ಕೌಶಲ್ಕ ರಿಜಿಸ್ಟರ್ ಇನ್ನೂ ಆಗಿಲ್ಲ ನಾನು, ಬಟ್ ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀನಿ. ಅಂದರೆ 3 ಮಂತ್ಸ್ ಅಮೌಂಟ್ ರಿಸೀವ್ ಆಗುತ್ತೆ, 100% ರಿಸೀವ್ ಆಗುತ್ತೆ. ಸೆಲ್ಫ್ ಡಿಕ್ಲರೇಷನ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ರಿಜಿಸ್ಟರ್ ಮಾಡೋಕ್ಕೆ ಕೌಶಲ್ಕರ್ಗೂ ಏನೂ ಲಾಸ್ಟ್ ಡೇಟ್ ಇಲ್ಲ. ಮೇ ಮಂತ್ ನಾಟ್ ಕ್ರೆಡಿಟೆಡ್, ಮೇ ಅಮೌಂಟ್ ಇನ್ನೂ ಬಂದಿಲ್ಲ ಮ್ಯಾಮ್. ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕೆ ಆಗ್ತಿಲ್ಲ, ಸರ್ಚ್ ಬಾರ್ನಲ್ಲಿ ಯುವ ನಿಧಿ ಆಪ್ಷನ್ನೇ ತೋರಿಸ್ತಾ ಇಲ್ಲ, ಪ್ಲೀಸ್ ಇನ್ಫಾರ್ಮ್ ಹೇಳಿ. ಆ ರೀತಿ ಏನಾದರೂ ನಿಮಗೆ ಬರ್ತಾ ಇತ್ತು ಅಂದರೆ ಸ್ವಲ್ಪ ಟೈಮ್ ಬಿಟ್ಟು ಟ್ರೈ ಮಾಡಿ. ಹಾಗೂ ಆಗಿಲ್ಲ ಅಂದರೆ ಒಂದ್ಸಲ ಸೈಬರಲ್ಲಿ ಹೋಗಿ. ಕೆಲವರಿಗೆ ಇನ್ನೂ ಕೂಡ ಯುವ ನಿಧಿ ಅಪ್ಲಿಕೇಶನಲ್ಲಿ ಸೆಲ್ಫ್ ಡಿಕ್ಲರೇಷನ್ ತೊಗೊಳ್ತಾ ಇಲ್ಲ, ಸರ್ಚ್ ಬಾರಲ್ಲಿ ಯುವ ನಿಧಿ ಆಪ್ಷನ್ನೇ ಬರ್ತಾ ಇಲ್ಲ. ಅಂಥವ್ರು ಸೈಬರಲ್ಲಿ ಟ್ರೈ ಮಾಡಿ, ಅಥವಾ ಒಂದು ಹಾಫ್ ಆನ್ ಅವರ್ ಬಿಟ್ಟು ಟ್ರೈ ಮಾಡಿ, ಆಗುತ್ತೆ. ಈ ಥರ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ತೊಗೊಳ್ತಾ ಇಲ್ಲ ಅಂತ. ಇದನ್ನು ಬಿಟ್ಟು ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್ ಆನ್ಸರ್ ಅಂತಲೇ ಒಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ಎಲ್ಲ ಕಮೆಂಟ್ಗಳಿಗೂ ಕೂಡ ಆನ್ಸರ್ ಮಾಡ್ತೀನಿ. ಆಗಲೇ 6 ನಿಮಿಷ ಆಗ್ತಾ ಬಂತು, ವಿಡಿಯೋ ತುಂಬ ಬೋರ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತು ಅಮೌಂಟ್ ಬಂದಿದೆ, ಬಂದಿದ್ದವರೆಲ್ಲ ಕಮೆಂಟಲ್ಲಿ ತಿಳಿಸಿ.